ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಗತವೈಭವ ಸಿನಿಮಾ ನೋಡೋಕೆ ಬಂದಿದ್ದೀನಿ. ವಿಜಯಲಕ್ಷ್ಮಿ ಥಿಯೇಟ್ರ್ ವೈಟ್ಫೀಲ್ಡ್ ಇರೋದು. ಸೊ ಇದು ಸಿಂಗಲ್ ಥಿಯೇಟ್ರು. ಸೊ ತುಂಬಾ ಬೇಜಾರಾಗೋ ವಿಷಯ ಏನಂದರೆ ಸಿನಿಮಾ ಬಂದಿದ್ದು ಆ್ಯಕ್ಚುಲಿ ಫ್ರೈಡೇ ದಿವಸ. ನಾನು ಇವತ್ತು ಸಂಡೇ ಬಂದಿದ್ದೀನಿ. ಏನಕ್ಕೆ ಸಂಡೇ ಬಂದಿದ್ದೀನಿ ಅಂದರೆ ಸಂಡೇ ದಿವಸ ನಮ್ಗೆ ರಜೆ ಇರೋದ್ರಿಂದ ಫ್ರೈಡೇ ಬರ್ಬೇಕು ಅಂದ್ಕೊಂಡೆ. ಬಟ್ ಟೈಮಿಂಗ್ ಅಡ್ಜಸ್ಟ್ ಆಗಿಲ್ಲ. ಬೆಳಗ್ಗೆ 10 ಗಂಟೆ ಶೋ ಮತ್ತು ಮಧ್ಯಾಹ್ನ 1 ಗಂಟೆ ಶೋ ಎರಡಿತ್ತು. ಸೊ ನನ್ನ ಡ್ಯೂಟಿ ಮುಗಿಯೋದು ಮಧ್ಯಾಹ್ನ 3 ಗಂಟೆಗೆ. ಸೊ ನನಗೆ 4 ಗಂಟೆ ಸಂಜೆ 7 ಗಂಟೆ ಯಾವುದೇ ಟೈಮಿಂಗ್ ನನಗೆ ಇಲ್ಲಿ ವೈಟ್ಫೀಲ್ಡ್ ಕಡೆ ಯಾವುದು ಕಡೆನೂ ಈ ಟೈಮಿಂಗ್ ನನಗೆ ಶೋ ಸಿಗಲಿಲ್ಲ. ಸೊ ಸಂಡೇ ದಿವಸ ಬರೋಣ ಅಂತ ನಾನು ಮಾಡಿದೆ. ಬೆಳಗ್ಗೆ 10 ಗಂಟೆ ಶೋಗೆ ಬರೋಣ ಅಂತ ಬೆಳಗ್ಗೆ 10 ಗಂಟೆಗೆ ಬಂದು ನಿಂತ್ಕೊಂಡು ಮೇಲೆ ಗೊತ್ತಾಯಿತು 10 ಗಂಟೆ ಶೋನು ಎತ್ತಾಕಿದ್ದಾರೆ ಇಲ್ಲಿ ವಿಜಯಲಕ್ಷ್ಮಿ ಥಿಯೇಟ್ರಲ್ಲಿ. 1 ಗಂಟೆ ಶೋ ಒಂದೇ ಇಟ್ಟಿದ್ದಾರೆ, ಅದು ಮಧ್ಯಾಹ್ನ ಶೋ. ಸೊ ತುಂಬಾ ಬೇಜಾರಿರುತ್ತೆ. ಯಾಕಂದರೆ ಸಂಡೇ ಸಿನಿಮಾ ನೋಡೋಣ ಅಂತ ಬೆಳಗ್ಗೆ 10 ಗಂಟೆಗೆ ಬಂದರೆ 10 ಗಂಟೆ ಶೋ ಇರಲಿಲ್ಲ. ಸೊ ತಿರ್ಗಾ 10 ಗಂಟೆಯಿಂದ ಇನ್ನೂ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆಚೆ ಹೋಗಿ ಎಲ್ಲ ಊಟ ಗಿಟ ಮಾಡ್ಕೊಂಡು 1 ಗಂಟೆ ಬಂದು 1 ಗಂಟೆ ಶೋ 2 ಟಿಕೆಟ್ ತೊಗೊಂಡು ಸಿನಿಮಾ ನೋಡೋಕೆ ಬಂದಿದ್ದೀನಿ. ಯಾರ್ಯಾರು ಗತವೈಭವ ಸಿನಿಮಾ ನೋಡಿದಿರೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಓಕೆ ಬಾಯ್, ಬನ್ನಿ ಸಿನಿಮಾ ನೋಡೋಣ. ಗತವೈಭವ ಹೆಸರದಾಗ ಓಲ್ಡ್ ಅದ. ನಿನಗಾಕಿ ಗೊತ್ತೋ ಇಲ್ಲೋ ಅಷ್ಟೇ. ಗೊತ್ತಿಲ್ಲ ಗುರು. ಭೀಷಣ ಸುರ ಕುಲಭೂಷಣ. ಫ್ರೆಂಡ್ಸ್, ನಿಜವಾಗ್ಲೂ ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ತುಂಬಾ ಬೇಜಾರಾಗುತ್ತೆ ಈ ಥರ ಥಿಯೇಟ್ರಿಗೆ ಬಂದು ಒಳಗಡೆ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಫೇವ್ರೆಟ್ ಅಥವಾ ಒಂದು ರೇಂಜಲ್ಲಿರುವಂಥ ಡೈರೆಕ್ಟರ್ ನಮ್ಮ ಸಿಂಪಲ್ ಸುನಿ ಸರ್ ಅವರು. ಸೊ ಅವರಷ್ಟಲ್ಲದೆ ಇವಾಗ ತೆಲುಗು ತಮಿಳ್ ಇಂಡಸ್ಟ್ರಿಯಲ್ಲಿ ಕೂಡ ಹೋಗಿ ಅಭಿನಯಿಸಿ ಬಂದಂಥ ನಮ್ಮ ಆಶಿಕಾ ರಂಗನಾಥ್ ಅವರು ಅಭಿನಯಿಸಿದಂಥ ಒಂದು ಬೆಸ್ಟ್ ಆಫ್ ದ ಫಿಲಮ್, ಒಂದು 4 ಜನ್ಮದ ಒಂದು ರಿಯಲ್ ಲೈಫ್ ಸ್ಟೋರಿನ ಅವರು ಕನ್ವೆ ಮಾಡಿಕೊಂಡು ಆ ಥರ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡಿಕೊಂಡು ಈ ಹಿಂದೆನೂ ಕೂಡ ನಮ್ಮ ಶರಣ್ ಸರ್ ಜೊತೆ ಅವತಾರ ಪುರುಷರು ಈ ಹಿಂದೆ ಪಾರ್ಟ್ 1 ಪಾರ್ಟ್ 2 ಎರಡೂ ನೋಡಿದ್ವಿ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿತ್ತು. ಬಟ್ ಈ ಸಿನಿಮಾನು ತುಂಬಾ ಅದ್ಭುತವಾಗಿದೆ, ತುಂಬಾ ಸಖತ್ತಾಗಿದೆ. ಬಟ್ ಅದು ಜನಗಳು ಯಾಕೆ ಬರ್ತಾಯಿಲ್ಲ ಅನ್ನೋದು ನನಗೊಂದು ಪ್ರಶ್ನೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಕೈ ಹಿಡೀರಿ, ಕನ್ನಡ ಸಿನಿಮಾನ ಬೆಳೆಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ಥರ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳಿಗೆ ಈ ಥರ ಆದರೆ ನಮ್ಮ ಹೊಸೊಬ್ಬರೊಬ್ಬರಿಗೆ ಯಾವ ಥರ ಜೋಶ್ ಸಿಗುತ್ತೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಎನಿವೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಕನ್ನಡಿಗರು ಕನ್ನಡ ಸಿನಿಮಾಕ್ಕೆ ಯಾಕೆ ಕೈ ಹಿಡಿತಾರ ಅನ್ನೋದೇ ನನ್ನ ಪ್ರಶ್ನೆ. ಸೊ ತೆಲುಗು, ತಮಿಳು, ಮರಾಠಿ ಅಥವಾ ಬೇರೆ ಭಾಷೆಗಳು ಬಂದಾಗ ಇದೇ ಥಿಯೇಟ್ರ್ ವಿಜಯಲಕ್ಷ್ಮಿ ಥಿಯೇಟ್ರ್ ಹೌಸ್ಫುಲ್ಲಾಗಿ ಓಡುತ್ತೆ. ಬಟ್ ನಮ್ಮ ಕನ್ನಡ ಸಿನಿಮಾ ಮಾತ್ರ ಇಲ್ಲಿ ಓಡೋದೇ ಇಲ್ಲ. ಅದು ಸಿಂಗಲ್ ಥಿಯೇಟ್ರ್ ವಿಜಯಲಕ್ಷ್ಮಿ ಥಿಯೇಟ್ರಲ್ಲಿ ಇರೋದು ಗಡಚರ್ಪಾಳ್ಯ. ಸೊ ಇವತ್ತು ಸಂಡೇ. ಸೊ ಸಂಡೇ ಆದರೂ ಒಂದೇ ಶೋ ಹಾಕಿದ್ದಾರೆ. ಮಧ್ಯಾಹ್ನ 1 ಗಂಟೆ ಶೋ ಒಂದೇ ಶೋ ಹಾಕಿದ್ದಾರೆ. ಆ ಶೋ ಕೂಡ ಜನ ಬಂದಿಲ್ಲ. ಸೊ ಅಲ್ಪ ಸ್ವಲ್ಪ ಅಲ್ಲಿ ಹುಡುಕಾಡಿದ್ರೆ ಒಂದು 20 ಜನ ಇರ್ಬೋದು ಮಿನಿಮಮ್ಮು. ಸೊ ಈ ಥರ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಆ್ಯಕ್ಚುಲಿ ನಮ್ಮ ಪರಿಸ್ಥಿತಿ ಏನಾಗಿದೆ, ಸಿನಿಮಾ ಲವರ್ಸ್ಗಳ ಪರಿಸ್ಥಿತಿ ಏನಾಗಿದೆ ಅಂದರೆ, ನಾವು ಯಾವುದೇ ಕನ್ನಡ ಸಿನಿಮಾ ನೋಡಬೇಕು ಅಂತಂದರೆ ನಾವು ವೈಟ್ಫೀಲ್ಡ್ ಇರೋರು, ಸ್ಪೆಷಲಿ ವೈಟ್ಫೀಲ್ಡು ಹೊಸಕೋಟೆ ಹತ್ತಿರ ಇರೋರು. ಸೊ ನಾವು ಮೆಜೆಸ್ಟಿಕ್ಗೆ ಹೋಗ್ಬೇಕನ್ನೋ ಅನಿವಾರ್ಯ ಬಂದಿದೆ. ಸೊ ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ನೋಡ್ಬೇಕನ್ನೋ ಅನಿವಾರ್ಯ ಬಂದಿದೆ. ಯಾಕಂದರೆ ಈಗ ವೈಟ್ಫೀಲ್ಡ್ ಕಡೆ ಸಾಕಷ್ಟು ಸ್ವಲ್ಪ ಸಿಂಗಲ್ ಥಿಯೇಟ್ರ್ಗಳು ಜಾಸ್ತಿ ಇಲ್ಲ. ಸೊ ಮಲ್ಟಿಪ್ಲೆಕ್ಸು, ಐನೆಕ್ಸು, PVR ಈ ಥರ ಸಿನಿಮಾ ಥಿಯೇಟ್ರ್ ಇರೋದ್ರಿಂದ ಇಲ್ಲ ಜಾಸ್ತಿ ಬೇರೆ ಭಾಷೆಯ ಸಿನಿಮಾಗಳೇ ಜಾಸ್ತಿ ಶೋ ಹಾಕೋದು. ಸೊ ಕನ್ನಡ ಸಿನಿಮಾ ಈ ವಾರ 4 ಸಿನಿಮಾ ರಿಲೀಸ್ ಆದರೂ ಕೂಡ ನಮಗೆ ಯಾವುದೇ ಸಿನಿಮಾದು ಈ ವೈಟ್ಫೀಲ್ಡ್ ಕಡೆ ನಮಗೆ ಸಿನಿಮಾ ಸಿಕ್ಕಿಲ್ಲ. ಇನ್ನು ಉಡಾಳ ಸಿನಿಮಾ ನೋಡೋದೊಂದು ಬಾಕಿ ಇದೆ. ಆಮೇಲೆ ಬೇಜಾರು ಸಿನಿಮಾಗಳು ಇದ್ದಾವೆ. ಈಗ ಸದ್ಯಕ್ಕೆ ನಾನು ಮೊನ್ನೆ ನೋಡಿರೋದು ಲವ್ OTP ಅಂತ ಸಿನಿಮಾ, ಅದು ಸಖತ್ತಾಗಿತ್ತು, ನೋಡ್ಫುಲ್ ಎಂಜಾಯ್ ಮಾಡಿದ್ದೀನಿ. ಸೊ ಇವಾಗ ಬಂದಿರೋದು ಗತವೈಭವ ಸಿನಿಮಾ ನೋಡೋಕ್ಕೆ ಗರುಡೋಚಾರ ಪಾಳ್ಯ ಹತ್ರ ಇರೋದು ವಿಜಯಲಕ್ಷ್ಮಿ ಥಿಯೇಟ್ರು. ಸೊ ಅಲ್ಲಿ ಬಂದಿದ್ದೀನಿ. ಅಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಮಾರ್ನಿಂಗ್ 10 ಗಂಟೆ ಶೋ ಇತ್ತು ಗತವೈಭವ. ಸೊ 10 ಗಂಟೆ ಶೋ ಇದೆ ಅಂತ ನಾನು ಓಡೋಡಿ ಬಂದಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಗತವೈಭವ ಸಿನಿಮಾ ತೆಗೆದು ಹಳೆಯ ಸಿನಿಮಾ ಶಿವ ಸಿನಿಮಾ ಹಾಕಿದ್ದಾರೆ, ತೆಲುಗು ಸಿನಿಮಾ. ಸೊ ಇರೋದು ಒಂದೇ ಶೋ ಇವಾಗ ಕನ್ನಡ. ಮಧ್ಯಾಹ್ನ ಒಂದೇ ಶೋ 1 ಗಂಟೆ ಶೋ ಗತವೈಭವ. ಸೊ ಅದಾದಮೇಲೆ ತಮಿಳ್ ಫಿಲಮ್ ಕಾಂತ ಅಂತ ಇದೆ. ಸೊ ಇದೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಈಗ ನಾವು ಸಿನಿಮಾ ಕನ್ನಡ ಸಿನಿಮಾನು ಫಸ್ಟ್ ಶೋ ಅಥವಾ ಸೆಕೆಂಡ್ ಶೋ, ಥರ್ಡ್ ಶೋ, 4 ಶೋ ಯಾವುದಾದ್ರೂ ಒಂದು ಶೋ ನೋಡಬೇಕು ಅಂತ ನಾವು ಏನಾದರೂ ಫಿಕ್ಸ್ ಆದರೆ ನಾವು ವೈಟ್ಫೀಲ್ಡು, ಹೊಸಕೋಟೆ ಎಲ್ಲ ಬಿಟ್ಟು ಮೆಜೆಸ್ಟಿಕ್ಕಿಗೆ ಹೋಗಬೇಕಾಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಮಿನಿಮಮ್ 1-1.5 ತಾಸು ಜರ್ನಿ ಇರೋದು. ಮೆಟ್ರೋಗೆ ಹೋದ್ರೂ 1.5 ತಾಸು ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋ ಅಂಥ ಪರಿಸ್ಥಿತಿ ಬಂದಿದೆ ನಮ್ಮ ಬೆಂಗಳೂರಿಗೆ ಇದ್ದರೂ ಕೂಡ. ಸೊ ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನೆಂದರೆ ಆಲ್ಮೋಸ್ಟ್ ಬೆಂಗಳೂರು ತುಂಬ ಬೆಳಗ್ಗೆ ಮತ್ತು ಈವ್ನಿಂಗ್. ಯಾಕಂದರೆ ಕೆಲವೊಬ್ಬರು ನನ್ನ ಸಲುವಾಗಿ ಹೇಳ್ತಾರೆ, ಬಟ್ ಕೆಲವೊಬ್ರು ಕೆಲಸಕ್ಕೆ ಹೋಗೋ ಆಫೀಸ್ ಡ್ಯೂಟಿ ಇರೋದ್ರಿಂದ ಸಂಜೆ 6 ಗಂಟೆ 4 ಗಂಟೆ ಈ ಥರ ಫ್ರೀ ಆಗ್ತಾರೆ. ಸೊ ಹಾಗಾಗಿಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಶೋ ಒಂದು ಇಟ್ಟಿರಿ, ಸಂಜೆ ಶೋ ಒಂದು ಸೆಕೆಂಡ್ ಶೋ ಅಥವಾ ಏನಾದರೂ ಅಡ್ಜಸ್ಟ್ ಮಾಡಿದಾಗ ಶೋ ಯಾವುದಾದ್ರು ಶೋ ನಮ್ಗೆ ಅಡ್ಜಸ್ಟ್ ಆಗಿ ನಾವು ನೋಡ್ತೀವಿ. ಬನ್ನಿ ಸಿನಿಮಾ ನೋಡೋಣ.
ಆಡಿ ಸಮಸ್ಯೆ ಉಂಟತ್ರ ಎಂತಲತ್ರ ಯಾಕೋತ ಸರಿ ಆ್ಯಕ್ಚುಲಿ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ದೇವೆ ಮನೆಗೆ. ಸಿನಿಮಾ ಚೆನ್ನಾಗಿದೆ ಬಟ್ ಜನ ಯಾಕೆ ಬರ್ತಿಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಸೊ ಯಾರೆಲ್ಲ ಸಿನಿಮಾ ನೋಡಿದರೆ ಹೇಗಿದೆ, ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ತಮ್ಮ ಹತ್ತಿರದ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.